ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು VTU ಮಾಡೆಲ್ ಪೇಪರ್ ಅಲ್ಲಿ ಬಂದಿರುವಂತಹ CPU ಶೆಡ್ಯೂಲಿಂಗ್ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಟೋಟಲ್ 2 ಪ್ರಾಬ್ಲಮ್ ಬಂದಿರೋದು. ಇದು ಮೊದಲನೇ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ, ಮತ್ತೆ ಐ ಬಟನ್ ಅಲ್ಲೂ ಕೂಡ ಸಿಗುತ್ತೆ. ಪಾರ್ಟ್ 2 ಅಪ್ಲೋಡ್ ಮಾಡಿರ್ತೀನಿ, ನೀವು ನೋಡಬಹುದು. ಸೊ ಇವಾಗ ಈ ಒಂದು ಪ್ರಾಬ್ಲಮ್ ಇಂದು ನಾನು ಫುಲ್ ಪ್ರಾಬ್ಲಮ್ ಅನ್ನ ನಾನು ಡಿಸ್ಪ್ಲೇ ಮಾಡ್ತೀನಿ ಸ್ಕ್ರೀನ್ ಮೇಲೆ. ಈಗ ಪ್ರಾಬ್ಲಮ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಒಂದು FCFS ಅನ್ನ ಅಪ್ಲೈ ಮಾಡಬೇಕು, ಮತ್ತೆ ರೌಂಡ್ ರಾಬಿನ್ ಅನ್ನ ಅಪ್ಲೈ ಮಾಡಬೇಕು. ಈ FCFS ಏನಿದೆ ಇದು ನಾನ್ ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್, ನಾನ್ ಪ್ರಿಯಂಪ್ಟಿವ್. ನೆಕ್ಸ್ಟ್ ಈ ರೌಂಡ್ ರಾಬಿನ್ ಏನಿದೆ ಇದು ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್. ಸೊ ನಾನ್ ಪ್ರಿಯಂಪ್ಟಿವ್ಗೂ ಮತ್ತೆ ಪ್ರಿಯಂಪ್ಟಿವ್ಗೂ ಇರುವಂತ ಡಿಫರೆನ್ಸ್ ಏನು? ನಾನ್ ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್ ಅಂತ ಅಂದ್ರೆ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ ಪ್ರೋಸೆಸ್ P1 ಎಕ್ಸಿಕ್ಯೂಟ್ ಆಗ್ತಿದೆ ಅಂತಂದ್ರೆ ಅದಕ್ಕೆ 9 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಬೇಕು. 9 ಮಿನಿಟ್ ಅಂದ್ರೆ ಫುಲ್ ಎಕ್ಸಿಕ್ಯೂಷನ್ ಆಗೋವರೆಗೂ ಕೂಡ ಇನ್ನೊಂದು ಪ್ರೋಸೆಸ್ಗೆ ನಾವು CPU ನ ಶೆಡ್ಯೂಲ್ ಮಾಡಂಗಿಲ್ಲ. ಅಂದ್ರೆ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗಕ್ಕೆ ಶುರು ಆದ್ರೆ ಫುಲ್ ಎಕ್ಸಿಕ್ಯೂಟ್ ಆಗ್ಲೇಬೇಕು. ಈ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಿದ್ರು ಪರವಾಗಿಲ್ಲ, ನಾವು CPU ನ ಸ್ವಿಚ್ ಮಾಡ್ತಾ ಹೋಗೋಣ ಪ್ರೋಸೆಸ್ ಇಂದ ಪ್ರೋಸೆಸ್ಗೆ ಅಂತ. ಇಲ್ಲಿ ಟೈಮ್ ಕ್ವಾಂಟಮ್ ಅನ್ನ ಕೊಟ್ಟಿದ್ದಾರೆ 2 ಮಿಲಿ ಸೆಕೆಂಡ್ಸ್ ಅಂತ. ಅಂದ್ರೆ 2 ಮಿಲಿ ಸೆಕೆಂಡ್ಸ್ ಒಂದ್ಸಲಿ ನಮ್ಮ CPU ಸ್ವಿಚ್ ಆಗ್ತಾ ಹೋಗುತ್ತೆ ಪ್ರೋಸೆಸ್ ಗಳ ಮಧ್ಯ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಅವ್ರ ಕ್ವಶನ್ ಏನ್ ಕೇಳಿರೋದು, ಆವರೇಜ್ ವೈಟಿಂಗ್ ಟೈಮ್ ಅನ್ನ ಕಂಡಿಡಿರಿ, ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡಿಡಿರಿ. ಈಗ ಫಸ್ಟ್ FCFS ಗೆ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಮತ್ತೆ ವೈಟಿಂಗ್ ಟೈಮ್ ಅನ್ನ ಕಂಡಿಡಿಯೋಣ. ನಮಗೆ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್ ಅಂತ, ನಮಗೆ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್ ಎರಡು ಬೇಕು ಅಂತಂದ್ರೆ ಫಸ್ಟ್ ನಾವು ಕಂಡುಹಿಡಿಬೇಕಾಗಿರುವಂತದ್ದು ಕಂಪ್ಲೀಷನ್ ಟೈಮ್. ಕಂಪ್ಲೀಷನ್ ಟೈಮ್ ಅನ್ನ ಯೂಸ್ ಮಾಡಿಕೊಂಡು ನಾವು ಟರ್ನ್ ಅರೌಂಡ್ ಟೈಮ್ ಅನ್ನ ಬರಿತೀವಿ. ಆ ಟರ್ನ್ ಅರೌಂಡ್ ಟೈಮ್ ಅನ್ನ ಯೂಸ್ ಮಾಡಿಕೊಂಡು ವೇಟಿಂಗ್ ಟೈಮ್ ಅನ್ನ ಬರಿತೀವಿ. ಸೊ ಆಮೇಲೆ ಇವೆರಡಕ್ಕೂ ಕೂಡ ಇರುವಂತಹ ಆವರೇಜ್ ವ್ಯಾಲ್ಯೂಗಳನ್ನ ಕಂಡುಹಿಡಿಯೋಣ. ಸೊ ಫಸ್ಟ್ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅಂದ್ರೆ ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ನಾವು ಗ್ಯಾಂಟ್ ಚಾರ್ಟ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಗ್ಯಾಂಟ್ ಚಾರ್ಟ್. ಸೊ ಈ ಗ್ಯಾಂಟ್ ಚಾರ್ಟ್ ಏನಾಗುತ್ತೆ, 0 ಇಂದ ಶುರು ಆಗುತ್ತೆ. ಒಂದೊಂದು ಪ್ರಾಬ್ಲಮ್ ಅಲ್ಲಿ SI ಯೂನಿಟ್ ಕೊಟ್ಟಿರಲ್ಲ, ಬಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮಿಲಿ ಸೆಕೆಂಡ್ಸ್ ಟೈಮಿನ SI ಯೂನಿಟ್ ಕೊಟ್ಟಿದ್ದಾರೆ, ಮಿಲಿ ಸೆಕೆಂಡ್ಸ್. ಸೊ 0 ಮಿಲಿ ಸೆಕೆಂಡ್ಸ್ ಅಲ್ಲಿ ಯಾವ ಪ್ರೋಸೆಸ್ ಅರೈವ್ ಆಗಿದೆ ಫಸ್ಟ್ ನೋಡಿ. ಪ್ರೋಸೆಸ್ P1 0, ಪ್ರೋಸೆಸ್ P2 1, ಪ್ರೋಸೆಸ್ P3 2, ಪ್ರೋಸೆಸ್ P4 3. ಸೊ 0th ಮಿಲಿ ಸೆಕೆಂಡ್ ಅಲ್ಲಿ ಕೇವಲ ಒಂದೇ ಒಂದು ಪ್ರೋಸೆಸ್ ಬಂದಿರೋದು, ಅದು ಪ್ರೋಸೆಸ್ P1. ನಾನು ಪ್ರೋಸೆಸ್ P1 ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಎಷ್ಟೊತ್ತು ನೋಡಿ, ಇದು FCFS ಆಗಿರೋದ್ರಿಂದ ನಾನ್ ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್. ನಾನ್ ಪ್ರಿಯಂಪ್ಟಿವ್ ಅಂತ ಅಂದ್ರೆ ಇದು ಫುಲ್ ಎಕ್ಸಿಕ್ಯೂಟ್ ಆಗಬೇಕು. ನೆಕ್ಸ್ಟ್ ನಾವು ಬೇರೆ ಪ್ರೋಸೆಸ್ ಗೆ CPU ಕೊಡಬೇಕು ಅಂತಂದ್ರೆ ಈ ಒಂದು ಪ್ರೋಸೆಸ್ ಫುಲ್ ಎಕ್ಸಿಕ್ಯೂಟ್ ಆಗಲೇಬೇಕು. ಸೊ 9 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಬೇಕು. ಸೊ 0 to 9 ಮಿನಿಟ್ಸ್ ನಾನು P1 ನಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀನಿ. ಈಗ ಪ್ರೋಸೆಸ್ P1 ಮುಗಿತು. ನಾವು 9th ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. 9 ನಿಮಿಷದ ಒಳಗಡೆ ಯಾವ ಯಾವ ಪ್ರೋಸೆಸ್ಗಳು ಬಂದಿದೆ ನೋಡಿ. ಪ್ರೋಸೆಸ್ P2 ಕೂಡ ಬಂದಿದೆ ಮೊದಲನೇ ನಿಮಿಷದಲ್ಲಿ, ಪ್ರೋಸೆಸ್ P3 ಕೂಡ ಬಂದಿದೆ 2ನೇ ನಿಮಿಷದಲ್ಲಿ, ಪ್ರೋಸೆಸ್ P4 ಕೂಡ ಬಂದಿದೆ 3ನೇ ನಿಮಿಷದಲ್ಲಿ. ಸೊ 9ನೇ ನಿಮಿಷದೊಳಗಡೆ 3 ಪ್ರೋಸೆಸ್, ಉಳಿದಿರುವಂತಹ 3 ಪ್ರೋಸೆಸ್ಗಳು ಬಂದಿದೆ. ಯಾರನ್ನ ಫಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್. ಯಾರು ಫಸ್ಟ್ ಬಂದಿರ್ತಾರೆ ಅವರಿಗೆ ನಾವು CPU ನ ಶೆಡ್ಯೂಲ್ ಮಾಡ್ತಾ ಹೋಗ್ತೀವಿ. ಈಗ ಯಾರು ಫಸ್ಟ್ ಬಂದಿರೋದು P2, P3, P4 ಅಲ್ಲಿ P2. ಯಾಕಂತಂದ್ರೆ P2ದು ಅರೈವಲ್ ಟೈಮು 1 ಮಿಲಿ ಸೆಕೆಂಡ್, ಬೇಗ ಬಂದಿರೋದು ಅವರು. ಸೊ ಪ್ರೋಸೆಸ್ P2 ನ ಎಕ್ಸಿಕ್ಯೂಟ್ ಮಾಡ್ತೀನಿ ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ. ಸೊ ಅದಕ್ಕೆ 4 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಬೇಕು. 9 + 4 ವಿಲ್ ಬಿ 13 ಆಡ್ ಮಾಡಬೇಕು. ನೆಕ್ಸ್ಟ್ ಇನ್ನ 2 ಪ್ರೋಸೆಸ್ ಇದೆ. 13th ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. ಅದ್ರ ಒಳಗಡೆನೆ ಈ 2 ಪ್ರೋಸೆಸ್ ಬಂದಿದೆ. ಸೊ ಇವೆರಡರಲ್ಲಿ ಫಸ್ಟ್ ಯಾರು ಬಂದಿರೋದು ಪ್ರೋಸೆಸ್ P3, ಬಿಕಾಸ್ ಅರೈವಲ್ ಟೈಮ್ ಇಸ್ 2. ಸೊ ಪ್ರೋಸೆಸ್ P3 ನ ನಾನು ಎಕ್ಸಿಕ್ಯೂಟ್ ಮಾಡಬೇಕು. ಫುಲ್ ಎಕ್ಸಿಕ್ಯೂಟ್ ಆಗೋ ರೀತಿ ಅಂತಂದ್ರೆ 9 ಮಿನಿಟ್ ಆಫ್ ಎಕ್ಸಿಕ್ಯೂಷನ್. 13 + 9 ಏನಾಗುತ್ತೆ 22. ನೆಕ್ಸ್ಟ್ ಕೇವಲ ಒಂದೇ ಒಂದು ಪ್ರೋಸೆಸ್ ಉಳಿದಿರೋದು P4. ಸೊ P4 ಅನ್ನ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಎಷ್ಟು ನಿಮಿಷ ಎಕ್ಸಿಕ್ಯೂಟ್ ಮಾಡಬೇಕು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ? 5 ಮಿನಿಟ್ಸ್. ಸೊ 22 + 5 ವಿಲ್ ಬಿ 27. ಸೊ ಇವಾಗ ನಮಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದಂಗಾಯ್ತು. ಈ ಗ್ಯಾಂಟ್ ಚಾರ್ಟ್ ಅನ್ನ ಯೂಸ್ ಮಾಡಿಕೊಂಡು ಕಂಪ್ಲೀಷನ್ ಟೈಮ್ ಅನ್ನ ಬರೆಯೋಣ. ಕಂಪ್ಲೀಷನ್ ಟೈಮ್ ಆಫ್ ಪ್ರೋಸೆಸ್ P1 ಅಂತ ಅಂದ್ರೆ ಒಂದು ಪ್ರೋಸೆಸ್ ಶುರುವಾಗಿ ಅದು ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ಕೂಡ ಎಷ್ಟು ಟೈಮ್ ಅನ್ನ ತಗೊಂತು. ಪ್ರೋಸೆಸ್ P1 ಶುರುವಾಗಿದ್ದು 0th ಮಿನಿಟ್, ಕಂಪ್ಲೀಟ್ ಆಗಿದ್ದು ಯಾವಾಗ 9th ಮಿನಿಟ್. ಸೊ 9.
ಪ್ರೋಸೆಸ್ P2 ಕಂಪ್ಲೀಟ್ ಆಗಿದ್ದು 13th ಮಿನಿಟ್ ಅಲ್ಲಿ, ಪ್ರೋಸೆಸ್ P3 ಕಂಪ್ಲೀಟ್ ಆಗಿದ್ದು 22 ಮಿಲಿಸೆಕೆಂಡ್ಸ್ ಅಲ್ಲಿ, ಮಿಲಿಸೆಕೆಂಡ್ಸ್ ಇದು ಮಿನಿಟ್ ಅಲ್ಲ. ಪ್ರೋಸೆಸ್ P4 ಕಂಪ್ಲೀಟ್ ಆಗಿದ್ದು 27th ಮಿಲಿಸೆಕೆಂಡ್ ಅಲ್ಲಿ. ಸಿಂಪಲ್. ಈಗ ಈ ಕಂಪ್ಲೀಷನ್ ಟೈಮ್ ಅನ್ನ ಯೂಸ್ ಮಾಡಿಕೊಂಡು ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಬಹುದು. ಯಾವ ರೀತಿ? ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. 9 minus 0 will be 9, 13 minus 1 will be 12, 22 minus 2 will be 20, 27 minus 3 will be 24. Next, waiting time. Waiting time will be equal to turnaround time minus burst time. Turnaround time minus burst time. 9 minus 9 is equal to 0, 12 minus 4 is equal to 8, 20 minus 9 is equal to 11, 24 minus 5 is equal to 19. ನೋಡಿ, ಪ್ರಾಬ್ಲಮ್ ಮುಗ್ದೇ ಹೋಯ್ತು. 90%. ಇನ್ನು 10% ಯಾವ್ದು ಉಳಿದಿರೋದು? ಆವರೇಜ್ ವೇಟಿಂಗ್ ಟೈಮ್ ಮತ್ತೆ ಟರ್ನ್ ಅರೌಂಡ್ ಟೈಮ್ ಕಂಡುಹಿಡಿಬೇಕು. ಸೊ ಫಸ್ಟ್ ಆವರೇಜ್ ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು, ವೇಟಿಂಗ್ ಟೈಮ್ ಕಾಲಮ್ ಅಲ್ಲಿ ಇರುವಂತಹ ಎಲ್ಲಾ ಎಲಿಮೆಂಟ್ ಗಳನ್ನು ಫಸ್ಟ್ ಆಡ್ ಮಾಡಿ. 0 ಪ್ಲಸ್ 8 ಪ್ಲಸ್ 11 ಪ್ಲಸ್ 19 ಡಿವೈಡೆಡ್ ಬೈ ಟೋಟಲ್ ಎಷ್ಟು ಪ್ರೋಸೆಸ್ ಗಳಿರೋದು ನಮಗೆ? 4 ಪ್ರೋಸೆಸ್. ಸೊ ಡಿವೈಡ್ ಇಟ್ ಬೈ 4. 8 ಪ್ಲಸ್ 11 ಏನಾಯ್ತು? 19. 19 ಪ್ಲಸ್ 19 ಅಂತ ಅಂದ್ರೆ ಏನಾಯ್ತು? 38. ಸೊ 38 ಡಿವೈಡೆಡ್ ಬೈ 4 ಅಂತ ಅಂದ್ರೆ ಆದಷ್ಟು ಸಿಂಪ್ಲಿಫೈ ಮಾಡಿ ಫ್ರಾಕ್ಷನ್ಸ್ ಅಲ್ಲೇ ಇಡಿ, ಡೆಸಿಮಲ್ ಏನು ಅವಶ್ಯಕತೆ ಇಲ್ಲ. 2 2s are 4, 2 1s are 2, 2 9s are 18. ಸೊ 19 ಡಿವೈಡೆಡ್ ಬೈ 2 is the average waiting time. ನೀವು ಡೆಸಿಮಲ್ ಅಲ್ಲೂ ಕೂಡ ಇಡಬಹುದು, ಏನಾಗಲ್ಲ. ನೆಕ್ಸ್ಟ್ ಲಾಸ್ಟ್ ಒನ್, ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಯಬೇಕು. ಆವರೇಜ್ ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು, ನೋಡಿ ಇಲ್ಲಿ ಈ ಕಾಲಮ್ ಅಲ್ಲಿ ಇರುವಂತಹ ಎಲ್ಲಾ ವ್ಯಾಲ್ಯೂಗಳನ್ನು ಆಡ್ ಮಾಡಬೇಕು. ಫಸ್ಟ್ 9 ಪ್ಲಸ್ 12 ಪ್ಲಸ್ 20 ಪ್ಲಸ್ 24 ಡಿವೈಡೆಡ್ ಬೈ ಟೋಟಲ್ 4 ಪ್ರೋಸೆಸ್ ಇರೋದು. ಸೊ ಡಿವೈಡ್ ಇಟ್ ಬೈ 4. 24 ಪ್ಲಸ್ 20 is 44, 44 ಪ್ಲಸ್ 12 is 56, 56 ಪ್ಲಸ್ 9 is 65. ಸೊ 65 ಡಿವೈಡೆಡ್ ಬೈ 4 ಅಂತ ಅಂದ್ರೆ, ಸೊ 65 ಡಿವೈಡೆಡ್ ಬೈ 4 ಅಂತ ಅಂದ್ರೆ ಆದಷ್ಟು ಸಿಂಪ್ಲಿಫೈ ಮಾಡೋದಕ್ಕಾಗಲ್ಲ. ಸೊ ಸಾಕು, ಇಷ್ಟೇ ಇಟ್ರು ನಡೆಯುತ್ತೆ ಆವರೇಜ್ ಟರ್ನ್ ಅರೌಂಡ್ ಟೈಮ್. ಸೊ ಫಸ್ಟ್ ಇವಾಗ FCFS ಇಂದ ಆಗಿದೆ. ರೌಂಡ್ ರಾಬಿನ್ ಇವಾಗ ಸಾಲ್ವ್ ಮಾಡೋಣ. ಸೊ ಇವಾಗ ರೌಂಡ್ ರಾಬಿನ್ ಇಸ್ ಎ ಪ್ರಿಎಂಪ್ಟಿವ್ ಶೆಡ್ಯೂಲಿಂಗ್ ಟೆಕ್ನಿಕ್. ಅಂತ ಅಂದ್ರೆ 2 ಮಿಲಿ ಸೆಕೆಂಡ್ಸ್ ಒಂದ್ಸಲಿ ನಾವು ಪ್ರೋಸೆಸ್ ಅನ್ನ ಸ್ವಿಚ್ ಮಾಡಬೇಕು CPU ಅಲ್ಲಿ. ಸೊ ಇವಾಗ ನಾನು ಎರಡು ಕ್ಯೂಗಳನ್ನ ಯೂಸ್ ಮಾಡ್ತಾ ಹೋಗ್ತೀನಿ ಗ್ಯಾಂಟ್ ಚಾರ್ಟ್ ಅಲ್ಲಿ. ಸೊ ಒಂದು ರನ್ನಿಂಗ್ ಕ್ಯೂ, ಇನ್ನೊಂದು ರೆಡಿ ಕ್ಯೂ. ಒಂದು ರನ್ನಿಂಗ್, ಇನ್ನೊಂದು ರೆಡಿ. ಸೊ ಇವಾಗ ರನ್ನಿಂಗ್ ಎಲ್ಲಿಂದ ಶುರು ಆಗುತ್ತೆ? 0th ಮಿಲಿಸೆಕೆಂಡ್ ಇಂದ. 0th ಮಿಲಿಸೆಕೆಂಡ್ ಅಲ್ಲಿ ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಕೇವಲ ಒಂದೇ ಒಂದು ಪ್ರೋಸೆಸ್ ಬಂದಿರೋದು, ಪ್ರೋಸೆಸ್ P1. ಫಸ್ಟ್ ಅದು ರೆಡಿ ಕ್ಯೂಗೆ ಹೋಗುತ್ತೆ. 0th ಮಿನಿಟ್ ಅಲ್ಲಿ ಒಂದೇ ಒಂದು ಪ್ರೋಸೆಸ್ ಬಂದಿರೋದ್ರಿಂದ ಅದನ್ನ ರೆಡಿ ಕ್ಯೂ ಇಂದ ತೆಗೆದ್ಬಿಟ್ಟು ರನ್ನಿಂಗ್ ಕ್ಯೂಗೆ ಹಾಕ್ತೀನಿ. ಎಷ್ಟು ನಿಮಿಷ ಓಡಿಸಬಹುದು? 2 ಮಿಲಿಸೆಕೆಂಡ್ಸ್ ಮಾತ್ರ. ಸೊ 2 ಮಿಲಿಸೆಕೆಂಡ್ಸ್ ಓಡಿಸಿದ್ರೆ 0 to 2. ಪ್ರೋಸೆಸ್ P1 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 9 ಮಿಲಿಸೆಕೆಂಡ್ಸ್ ಬೇಕು, ಬಟ್ ನಾವು ಎಕ್ಸಿಕ್ಯೂಟ್ ಮಾಡಿದ್ದು 2 ಮಿಲಿಸೆಕೆಂಡ್ಸ್ ಮಾತ್ರ. ಸೊ 9 ಅಲ್ಲಿ 2 ಹೋದ್ರೆ 7 ಮಿಲಿಸೆಕೆಂಡ್ಸ್ ಇನ್ನೂ ಕೆಲಸ ಉಳ್ಕೊಂಡಿದೆ. ಈಗ ನಾವು 2 ಮಿಲಿಸೆಕೆಂಡ್ಸ್ ಅಲ್ಲಿ ಇದೀವಲ್ವಾ, 2 ಮಿಲಿಸೆಕೆಂಡ್ಸ್ ಒಳಗಡೆ ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಪ್ರೋಸೆಸ್ P1 0th ಮಿಲಿಸೆಕೆಂಡ್, ಪ್ರೋಸೆಸ್ P2 ಮೊದಲನೇ ಮಿಲಿಸೆಕೆಂಡ್, ಪ್ರೋಸೆಸ್ P3 2. ಸೊ ಇವಾಗ ಈ 3 ಪ್ರೋಸೆಸ್ಗಳು ನಮಗೆ ಅರೈವ್ ಆಗಿದೆ. ಯಾರನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಯಾವ ರೀತಿ ಡಿಸೈಡ್ ಆಗುತ್ತೆ ನೋಡಿ. ಫಸ್ಟ್ P2 ನ ಇನ್ಸರ್ಟ್ ಮಾಡ್ತೀನಿ. P1 ಅನ್ನ ಯಾಕೆ ಫಸ್ಟ್ ಇನ್ಸರ್ಟ್ ಮಾಡಲಿಲ್ಲ ನಾನು ಇಲ್ಲಿಗೆ? P1 ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರುವಂತದ್ದು. ಸೊ ಅದಕ್ಕೋಸ್ಕರ ಫಸ್ಟ್ ಉಳಿದಿರೋದನ್ನ ಇನ್ಸರ್ಟ್ ಮಾಡಬೇಕು ಕ್ಯೂಗೆ, ರೆಡಿ ಕ್ಯೂಗೆ. P2 ಆಮೇಲೆ P3, ಯಾಕಂತಂದ್ರೆ ಫಸ್ಟ್ P2 ಬಂತು, ಆಮೇಲೆ P3 ಬಂತು. ಇನ್ನೂ ಕೂಡ P1 ಕೆಲಸ ಉಳ್ಕೊಂಡಿರೋದ್ರಿಂದ P1 ಅನ್ನ ಆಡ್ ಮಾಡಬೇಕು. ಫಸ್ಟ್ ಯಾವ ಪ್ರೋಸೆಸ್ ಆ ಟೈಮ್ ಒಳಗಡೆ ಬಂದಿದೆ ಅದನ್ನ ಆಡ್ ಮಾಡಿ, ಕೊನೆಗೆ ಆ ಒಂದು ಪ್ರೋಸೆಸ್ ಏನು ಎಕ್ಸಿಕ್ಯೂಟ್ ಮಾಡಿರ್ತಾರಲ್ಲ ಈಗ ತಾನೇ, ಅದ್ರದ್ದೇನಾದ್ರೂ ಕೆಲಸ ಉಳ್ಕೊಂಡಿದ್ರೆ ಅದನ್ನ ಆಡ್ ಮಾಡಬೇಕು. ಈಗ ಪ್ರೋಸೆಸ್ P2 ನ ರೆಡಿ ಕ್ಯೂ ಇಂದ ರನ್ನಿಂಗ್ ಕ್ಯೂಗೆ ತರ್ತೀನಿ. 2 ನಿಮಿಷ ಓಡಿಸ್ತೀನಿ, 2 ಮಿಲಿಸೆಕೆಂಡ್ ಓಡಿಸ್ತೀನಿ. 2 + 2 will be 4. ಸೊ P2 ಕಂಪ್ಲೀಟ್ ಆಗೋದಕ್ಕೆ 4 ಮಿಲಿಸೆಕೆಂಡ್ಸ್ ವರ್ಕ್ ಬೇಕು, ಬಟ್ 2 ಮಿಲಿಸೆಕೆಂಡ್ಸ್ ಎಕ್ಸಿಕ್ಯೂಟ್ ಮಾಡಿರೋದ್ರಿಂದ 4 - 2 is 2. ಇನ್ನು 2 ಮಿಲಿಸೆಕೆಂಡ್ಸ್ ಕೆಲಸ ಬಾಕಿ ಇದೆ. ಈಗ ನಾವೆಲ್ಲಿದ್ದೀವಿ? 4th ಮಿಲಿಸೆಕೆಂಡ್ ಆಫ್ ಎಕ್ಸಿಕ್ಯೂಷನ್. ಅದರೊಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ, ಎಲ್ಲಾ ಪ್ರೋಸೆಸ್ ಕೂಡ ಬಂದಿದೆ. ಸೊ ಇವಾಗ
ಈ 4 ಪ್ರೋಸೆಸ್ಗಳಲ್ಲಿ ಫಸ್ಟ್ ಯಾರು ಬಂದಿದ್ದು ನೋಡಿ. ಯಾಕಂತಂದ್ರೆ P2 ಇವಾಗ ತಾನೇ ನಾವು ಎಕ್ಸಿಕ್ಯೂಟ್ ಮಾಡಿರೋದ್ರಿಂದ P2 ನ ಕೊನೆಗೆ ಬರಿಬೇಕು. ಫಸ್ಟ್ ಬಂದಿರೋದು P1. ಸೊ P1 ಆಲ್ರೆಡಿ ಕ್ಯೂ ಅಲ್ಲಿ ಇದೆ, ಮತ್ತೆ ಬರಿಬೇಡಿ. P3 ಕೂಡ ಆಲ್ರೆಡಿ ಕ್ಯೂ ಅಲ್ಲಿ ಇದೆ. ನೆಕ್ಸ್ಟ್ ಯಾರನ್ನ ಬರಿಬೇಕು? P4. ಸೊ P4 ಆದ್ಮೇಲೆ P2 ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರುವಂತ P2 ಇನ್ನೂ ವರ್ಕ್ ಬಾಕಿ ಇದೆ. ಸೊ P2 ನ ಇನ್ಸರ್ಟ್ ಮಾಡೋಣ. ಸೊ ಇವಾಗ P3 ನ ನಾನು ರನ್ನಿಂಗ್ ಕ್ಯೂಗೆ ತರ್ತೀನಿ. 2 ಮಿಲಿ ಸೆಕೆಂಡ್ಸ್ ಓಡಿಸ್ತೀನಿ. 4 + 2 = 6. P3 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 9 ಮಿಲಿ ಸೆಕೆಂಡ್ ಬೇಕು, ಬಟ್ 2 ಮಿನಿಟ್ಸ್ ಮಾತ್ರ ಎಕ್ಸಿಕ್ಯೂಟ್ ಮಾಡಿರೋದು, 2 ಮಿಲಿ ಸೆಕೆಂಡ್ಸ್. ಸೊ 7 ಉಳ್ಕೊಂತು. 9 - 2 7. ನೆಕ್ಸ್ಟ್ ಇವಾಗ 6 ಮಿಲಿ ಸೆಕೆಂಡ್ಸ್ ಒಳಗಡೆ ಇರೋದು. ನಾವು ಎಲ್ಲಾ ಪ್ರೋಸೆಸ್ಗಳು ಕೂಡ 6 ಮಿಲಿ ಸೆಕೆಂಡ್ಸ್ ಒಳಗಡೆನೆ ಬಂದಿದೆ. ಈಗ ಕ್ಯೂಗೆ ಆಡ್ ಮಾಡ್ತಾ ಬನ್ನಿ. ಈಗ ತಾನೇ ಇನ್ಸರ್ಟ್ ಮಾಡಿರುವಂತದ್ದು P3. ಸೊ ಹಾಗಾಗಿ P3 ನ ಲಾಸ್ಟಿಗೆ ನೋಡ್ತಾ ಹೋಗೋಣ. ಫಸ್ಟ್ ಯಾರು ಬಂದಿರೋದು? ಉಳಿದಿರೋದ್ರಲ್ಲಿ P1 ಆಲ್ರೆಡಿ ನಮ್ಮ ರೆಡಿ ಕ್ಯೂ ಅಲ್ಲಿ ಇದೆ. ನೆಕ್ಸ್ಟ್ P2 ಕೂಡ ರೆಡಿ ಕ್ಯೂ ಅಲ್ಲಿ ಇದೆ. P4 ಕೂಡ ರೆಡಿ ಕ್ಯೂ ಅಲ್ಲಿ ಇದೆ. ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರುವಂತ P3 ಇನ್ನು ಬಾಕಿ ಕೆಲಸ ಉಳ್ಕೊಂಡಿದೆ. ಸೊ P3 ನ ಮತ್ತೆ ನಾವು ರೆಡಿ ಕ್ಯೂಗೆ ಇನ್ಸರ್ಟ್ ಮಾಡ್ತೀವಿ. ಸೊ ಇವಾಗ P1 ಅನ್ನ ರನ್ನಿಂಗ್ ಕ್ಯೂಗೆ ತಗೊಳ್ಳೋಣ. ಮತ್ತೆ 2 ಮಿಲಿ ಸೆಕೆಂಡ್ಸ್ ಓಡಿಸ್ತೀನಿ. ಸೊ 6 + 2 = 8. ಸೊ P1 ಅನ್ನ 2 ಮಿಲಿ ಸೆಕೆಂಡ್ಸ್ ಓಡಿಸಿದ್ರೆ ಇನ್ನು 5 ಮಿಲಿ ಸೆಕೆಂಡ್ಸ್ ಕೆಲಸ ಬಾಕಿ ಇದೆ. ನೆಕ್ಸ್ಟ್ 8 ಮಿಲಿ ಸೆಕೆಂಡ್ಸ್ ಒಳಗಡೆ ಎಲ್ಲಾ ಪ್ರೋಸೆಸ್ ಬಂದಿದೆ. ಸೊ ಫಸ್ಟ್ ಬಂದಿರೋದು ಯಾರು? P1 ಅನ್ನ ಬಿಡಿ, ಯಾಕಂತಂದ್ರೆ ಈಗ ತಾನೇ ಎಕ್ಸಿಕ್ಯೂಟ್ ಆಗಿರೋದು. P2 ಫಸ್ಟ್. ಸೊ P2 ಆಲ್ರೆಡಿ ಇದೆ. P3 ಕೂಡ ಇದೆ. P4 ಕೂಡ ರೆಡಿ ಕ್ಯೂ ಅಲ್ಲಿ ಇದೆ. P1 ಇನ್ನು 5 ಮಿಲಿ ಸೆಕೆಂಡ್ಸ್ ಕೆಲಸ ಬಾಕಿ ಇರೋದ್ರಿಂದ P1 ಅನ್ನು ಕೂಡ ಇನ್ಸರ್ಟ್ ಮಾಡ್ತೀನಿ. P4 ಅನ್ನ ರನ್ನಿಂಗ್ ಕ್ಯೂಗೆ ತಗೊಳ್ಳೋಣ. 2 ಮಿಲಿ ಸೆಕೆಂಡ್ಸ್ ಓಡಿಸೋಣ. 8 + 2 = 10. ಸೊ P4 5 ಮಿಲಿ ಸೆಕೆಂಡ್ಸ್ ಕೆಲಸ ಇತ್ತು, 2 ಮಿಲಿ ಸೆಕೆಂಡ್ಸ್ ಆಗಿದೆ ಅಂದ್ರೆ ಇನ್ನು 3 ಮಿಲಿ ಸೆಕೆಂಡ್ಸ್ ಕೆಲಸ ಬಾಕಿ ಇದೆ. ನೆಕ್ಸ್ಟ್ ಇವಾಗ 10th ಮಿಲಿ ಸೆಕೆಂಡ್ಸ್ ಒಳಗಡೆ ಇರೋದು ನಾವು ವರ್ಕ್ ಅಲ್ಲಿ. ಎಲ್ಲಾ ಪ್ರೋಸೆಸ್ ಅರೈವ್ ಆಗಿದೆ. ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರೋದು P4. ಸೊ ಅದನ್ನ ಲಾಸ್ಟಿಗೆ ಬರೆಯೋದಕ್ಕೆ ನೋಡೋಣ. P1 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ. P2 ಕೂಡ ರೆಡಿ ಕ್ಯೂ ಅಲ್ಲಿ ಇದೆ. P3 ಕೂಡ ರೆಡಿ ಕ್ಯೂ ಅಲ್ಲಿ ಇದೆ. ಸೊ P4 ಅನ್ನ ನಾನು ಇನ್ಸರ್ಟ್ ಮಾಡಬಹುದು. ಯಾಕೆ? P4 ಇನ್ನು 3 ಮಿಲಿ ಸೆಕೆಂಡ್ಸ್ ಕೆಲಸ ಬಾಕಿ ಇದೆ. ಸೊ P2 ನ ನಾವು ರನ್ನಿಂಗ್ ಕ್ಯೂಗೆ ತಗೊಳ್ಳೋಣ. 2 ಮಿಲಿ ಸೆಕೆಂಡ್ಸ್ ಓಡಿಸೋಣ. ಸೊ P2 2 ಮಿಲಿ ಸೆಕೆಂಡ್ಸ್ ಓಡಿದೆ. ಸೊ ಇವಾಗ 0. ಪ್ರೋಸೆಸ್ P2 ಫುಲ್ ಕೆಲಸ ಮುಗೀತು. ಇವಾಗ ಪ್ರೋಸೆಸ್ P2 ಫುಲ್ ಎಕ್ಸಿಕ್ಯೂಟ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ 12 ಮಿಲಿ ಸೆಕೆಂಡ್ಸ್ ಒಳಗಡೆ ಇನ್ನ ಉಳಿದಿರುವಂತಹ 3 ಪ್ರೋಸೆಸ್ಗಳು ಬಂದಿವೆ. ಆ 3 ಪ್ರೋಸೆಸ್ಗಳು ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ. ಪ್ರೋಸೆಸ್ P2 ಕೆಲಸ ಬಾಕಿ ಇದ್ದಿದ್ರೆ ನಾನು ಆಡ್ ಮಾಡ್ತಾ ಇದ್ದೆ ರೆಡಿ ಕ್ಯೂಗೆ, ಬಟ್ ಕೆಲಸ ಬಾಕಿ ಇಲ್ಲ, ಅದು ಫುಲ್ ಎಕ್ಸಿಕ್ಯೂಟ್ ಆಗಿದೆ, ಆಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಪ್ರೋಸೆಸ್ P3 ನ 2 ಮಿಲಿ ಸೆಕೆಂಡ್ಸ್ ಎಕ್ಸಿಕ್ಯೂಟ್ ಮಾಡ್ತೀನಿ. 12 + 2 = 14. ಸೊ ಪ್ರೋಸೆಸ್ P3 2 ಮಿಲಿ ಸೆಕೆಂಡ್ಸ್ ಎಕ್ಸಿಕ್ಯೂಟ್ ಆದ್ರೆ ಇನ್ನು 5 ಮಿಲಿ ಸೆಕೆಂಡ್ಸ್ ಬಾಕಿ ಇದೆ. ನೆಕ್ಸ್ಟ್ 14 ಮಿಲಿ ಸೆಕೆಂಡ್ಸ್ ಒಳಗಡೆ ಯಾವ ಪ್ರೋಸೆಸ್ ಬಂದಿದೆ? ಈ ಉಳಿದಿರುವಂತಹ 3 ಪ್ರೋಸೆಸ್ಗಳಲ್ಲಿ ಎಲ್ಲವೂ ಬಂದಿವೆ. ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರೋದು ಪ್ರೋಸೆಸ್ P3. ಹಾಗಾಗಿ P1 ಮತ್ತೆ P4 ಉಳ್ಕೊಂತಲ್ವಾ, ಅದರಲ್ಲಿ ಫಸ್ಟ್ ಬಂದಿದ್ದ ಯಾರು? P1 ರೆಡಿ ಕ್ಯೂ ಅಲ್ಲಿ ಇದ್ದಾರೆ. P4 ಕೂಡ ರೆಡಿ ಕ್ಯೂ ಅಲ್ಲಿ ಇದೆ. P3 ಇನ್ನು 5 ಮಿಲಿ ಸೆಕೆಂಡ್ಸ್ ಕೆಲಸ ಇರೋದ್ರಿಂದ P3 ಕೂಡ ನಾವು ರೆಡಿ ಕ್ಯೂಗೆ ಇನ್ಸರ್ಟ್ ಮಾಡ್ತೀವಿ. P1 ಅನ್ನ ನಾನು 2 ಮಿಲಿ ಸೆಕೆಂಡ್ಸ್ ಓಡಿಸ್ತೀನಿ. 14 + 2 = 16. ಇನ್ನು 3 ಮಿಲಿ ಸೆಕೆಂಡ್ಸ್ ಕೆಲಸ ಬಾಕಿ ಇದೆ. 16 ಮಿಲಿ ಸೆಕೆಂಡ್ಸ್ ಅಲ್ಲಿ ನಾವಿದೀವಿ ಇವಾಗ. ಸೊ 16 ಮಿಲಿ ಸೆಕೆಂಡ್ಸ್ ಅಲ್ಲಿ ಇದೀವಿ. ಎಲ್ಲಾ 3 ಪ್ರೋಸೆಸ್ಗಳು ಉಳ್ಕೊಂಡಿರೋ ಆಲ್ರೆಡಿ ಬಂದಿವೆ. ಇದರಲ್ಲಿ P4 ಮತ್ತೆ P3 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ. ಈಗ ತಾನೇ ಎಕ್ಸಿಕ್ಯೂಟ್ ಆಗಿರುವಂತಹ ಪ್ರೋಸೆಸ್ P1 ಇನ್ನು 3 ಸೆಕೆಂಡ್ ಅಂದ್ರೆ 3 ಮಿಲಿ ಸೆಕೆಂಡ್ ಕೆಲಸ ಬಾಕಿ ಇದೆ. ಸೊ ಪ್ರೋಸೆಸ್ P1 ಅನ್ನು ಕೂಡ ನಾವು ಇನ್ಸರ್ಟ್ ಮಾಡಬೇಕು. ಈಗ ಪ್ರೋಸೆಸ್ P4 ರನ್ನಿಂಗ್ ಕ್ಯೂಗೆ ಬರುತ್ತೆ. 2 ಮಿಲಿ ಸೆಕೆಂಡ್ಸ್ ಓಡಿಸ್ತೀನಿ. 18 16 + 2 = 18. ಸೊ P4 3 ಮಿಲಿ ಸೆಕೆಂಡ್ಸ್ ಕೆಲಸ ಬಾಕಿ ಇತ್ತು. 2 ಮಿಲಿ ಸೆಕೆಂಡ್ಸ್ ಇವಾಗ ಆದ್ರೆ ಇನ್ನ 1 ಮಿಲಿ ಸೆಕೆಂಡ್ಸ್ ಮಾತ್ರ ಕೆಲಸ ಇರೋದು. 18 ಮಿಲಿ ಸೆಕೆಂಡ್ಸ್ ಒಳಗಡೆ ಎಲ್ಲಾ 3 ಪ್ರೋಸೆಸ್ಗಳು ಉಳ್ಕೊಂಡಿರುವಂತವು ಬಂದಿವೆ. ಪ್ರೋಸೆಸ್ P3 ಮತ್ತೆ P1 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ. ಪ್ರೋಸೆಸ್ P4 ಇನ್ನು 1 ಮಿಲಿ ಸೆಕೆಂಡ್ಸ್ ಕೆಲಸ ಬಾಕಿ ಇರೋದ್ರಿಂದ ಅದನ್ನ ಮತ್ತೆ ರೆಡಿ ಕ್ಯೂಗೆ ಇನ್ಸರ್ಟ್ ಮಾಡಬೇಕು. ಪ್ರೋಸೆಸ್ P3 ನ ರನ್ನಿಂಗ್ ಕ್ಯೂಗೆ ತಗೊಳ್ಳೋಣ. 18 + 2 = 20. ಸೊ ಪ್ರೋಸೆಸ್ P3 ಇನ್ನು 2 ಮಿಲಿ ಸೆಕೆಂಡ್ಸ್ ಎಕ್ಸಿಕ್ಯೂಟ್ ಆಯಿತು ಅಂತಂದ್ರೆ ಇನ್ನ 3 ಮಿಲಿ ಸೆಕೆಂಡ್ಸ್ ಬಾಕಿ ಇದೆ. ಸೊ ಇವಾಗ 20 ಮಿಲಿ ಸೆಕೆಂಡ್ಸ್ ಒಳಗಡೆ ಎಲ್ಲಾ 3 ಪ್ರೋಸೆಸ್ ಬಂದಿದೆ. ಈಗ ತಾನೇ ಎಕ್ಸಿಕ್ಯೂಟ್ ಆಗಿರೋದು ಪ್ರೋಸೆಸ್ P3. ಉಳಿದಿರುವಂತಹ ಪ್ರೋಸೆಸ್ P1 ಮತ್ತೆ P4 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದಾವೆ. ಪ್ರೋಸೆಸ್ P3 ಇನ್ನು 3 ಮಿಲಿ ಸೆಕೆಂಡ್ಸ್ ಕೆಲಸ ಬಾಕಿ ಇರೋದ್ರಿಂದ ಪ್ರೋಸೆಸ್ P3 ಕೂಡ ನಾವು ಇನ್ಸರ್ಟ್ ಮಾಡಬೇಕು ರೆಡಿ ಕ್ಯೂಗೆ. ನೆಕ್ಸ್ಟ್ ಪ್ರೋಸೆಸ್ P1 ಅನ್ನ ರನ್ನಿಂಗ್ ಕ್ಯೂಗೆ ತಗೊಂತೀನಿ.
ಸೊ ರನ್ನಿಂಗ್ ಕ್ಯೂಗೆ ತಗೊಂಡ್ರೆ 2 ಮಿಲಿ ಸೆಕೆಂಡ್ಸ್ ಓಡಿಸ್ಬೋದು. ಸೊ 20 + 2 ವಿಲ್ ಬಿ 22. P1 3 ಮಿಲಿ ಸೆಕೆಂಡ್ಸ್ ಬಾಕಿ ಇತ್ತು, ಇವಾಗ ಕೇವಲ 1 ಮಿಲಿ ಸೆಕೆಂಡ್ಸ್ ಮಾತ್ರ ಬಾಕಿ ಇದೆ. ಇವಾಗ 22 ಮಿಲಿ ಸೆಕೆಂಡ್ಸ್ ಒಳಗಡೆ ಎಲ್ಲಾ ಪ್ರೋಸೆಸ್ಗಳು ಬಂದಿವೆ, ಉಳಿದಿರುವಂತಹ 3 ಪ್ರೋಸೆಸ್ಗಳು. P4 ಮತ್ತೆ P3 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ. ಉಳಿದಿರುವಂಗೆ P1 ಇನ್ನೂ 1 ಮಿಲಿ ಸೆಕೆಂಡ್ ಎಕ್ಸಿಕ್ಯೂಷನ್ ಬಾಕಿ ಇರೋದ್ರಿಂದ ಅದನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಇವಾಗ ಪ್ರೋಸೆಸ್ P4 ರನ್ನಿಂಗ್ ಕ್ಯೂಗೆ ಬರುತ್ತೆ. 22 + 2 ವಿಲ್ ಬಿ 24. ಸೊ ಇವಾಗ ಪ್ರೋಸೆಸ್ P4 2 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಮಾಡಿದೆ, ಬಟ್ ಅದಕ್ಕೆ ಕೇವಲ 1 ಮಿನಿಟ್ ಎಕ್ಸಿಕ್ಯೂಷನ್ ಸಾಕಿತ್ತು. ಸೊ 1 ಮಿನಿಟ್ ಮಾತ್ರ ಎಕ್ಸಿಕ್ಯೂಟ್ ಮಾಡ್ರಿ. 22 + 1 ವಿಲ್ ಬಿ 23. ಸೊ 1 ಮಿನಿಟ್ ಎಕ್ಸಿಕ್ಯೂಷನ್ ಮಾಡಿದೆ. P4 ಕೂಡ ಅದರ ಫುಲ್ ಎಕ್ಸಿಕ್ಯೂಷನ್ ಆಯಿತು. ಇನ್ನು ಉಳಿದಿರೋದು 2 ಪ್ರೋಸೆಸ್ಗಳು ಮಾತ್ರ. ಆ 2 ಪ್ರೋಸೆಸ್ಗಳು ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ನನಗೆ ರೆಡಿ ಇದೆ. ಸೊ ಪ್ರೋಸೆಸ್ P3 ನ ಡೈರೆಕ್ಟ್ ಆಗಿ ತಗೊಳ್ಳಿ. 2 ಮಿಲಿ ಸೆಕೆಂಡ್ಸ್ ಓಡಿಸಬಹುದು. 23 + 2 ವಿಲ್ ಬಿ 25. ಸೊ P3 ನ ನಾನು 2 ಮಿಲಿ ಸೆಕೆಂಡ್ಸ್ ಓಡಿಸಿದ್ರೆ ಇನ್ನ 1 ಮಿಲಿ ಸೆಕೆಂಡ್ಸ್ ಮಾತ್ರ ಕೆಲಸ ಬಾಕಿ ಇದೆ. 25 ಮಿಲಿ ಸೆಕೆಂಡ್ಸ್ ಒಳಗಡೆ ಉಳಿದಿರುವಂಗೆ 2 ಪ್ರೋಸೆಸ್ ಮಾತ್ರ ಇರೋದು, P1 ಮತ್ತೆ P3. 2 ಕೂಡ ಅರೈವ್ ಆಗಿದೆ. P1 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ. P3 ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿದ್ದು, ಬಟ್ ಇನ್ನು 1 ಮಿಲಿ ಸೆಕೆಂಡ್ಸ್ ಕೆಲಸ ಬಾಕಿ ಇರೋದ್ರಿಂದ P3 ಕೂಡ ಇನ್ಸರ್ಟ್ ಮಾಡ್ತೀನಿ. ಈಗ P1 ಅನ್ನು ನಾನು ರನ್ನಿಂಗ್ ಕ್ಯೂಗೆ ಹಾಕೊಂತೀನಿ. P1 ಇನ್ನ 1 ಮಿಲಿ ಸೆಕೆಂಡ್ಸ್ ಕೆಲಸ ಮಾತ್ರ ಬಾಕಿ ಇರೋದ್ರಿಂದ 1 ಮಿಲಿ ಸೆಕೆಂಡ್ ಮಾತ್ರ ಓಡಿಸ್ತೀನಿ. 25 + 1 is 26. ಪ್ರೋಸೆಸ್ P1 ಕೂಡ ಅದರ ಎಕ್ಸಿಕ್ಯೂಷನ್ ಅನ್ನ ಕಂಪ್ಲೀಟ್ ಮಾಡ್ತು. ಇನ್ನ ಒಂದೇ ಒಂದು ಪ್ರೋಸೆಸ್ ಇರೋದು, ಪ್ರೋಸೆಸ್ P3. ಅದು ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ. ಅದನ್ನು ನಾನು ರನ್ನಿಂಗ್ ಕ್ಯೂಗೆ ತಗೊಂತೀನಿ. 1 ಮಿಲಿ ಸೆಕೆಂಡ್ ಓಡಿಸ್ತೀನಿ. ಸೊ 1 ಮಿಲಿ ಸೆಕೆಂಡ್ ಏನಕ್ಕೆ, 1 ಮಿಲಿ ಸೆಕೆಂಡ್ ಮಾತ್ರ ಬಾಕಿ ಇದ್ದಿದ್ದು. ಸೊ 1 ಮಿಲಿ ಸೆಕೆಂಡ್ ಓಡಿಸ್ತೆ. ನನ್ನ ರೆಡಿ ಕ್ಯೂ ಫುಲ್ ಎಂಟಿ ಆಗಿದೆ. ರನ್ನಿಂಗ್ ಕ್ಯೂ ಅಲ್ಲಿ ನಾನು ಎಲ್ಲಾ ಪ್ರೋಸೆಸ್ಗಳನ್ನ ಅವುಗಳಿಗೆ ಬೇಕಾದಂತ ಬಸ್ ಟೈಮ್ ಅನ್ನ ರನ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡಿಬೇಕು. ಸೊ ಕಂಪ್ಲೀಷನ್ ಟೈಮ್ ಅಂತ ಅಂದ್ರೇನು, ಒಂದು ಪ್ರೋಸೆಸ್ ಶುರುವಾಗಿ ಅದರ ಫುಲ್ ಎಕ್ಸಿಕ್ಯೂಷನ್ ಆದಂತಹ ಟೈಮ್. ಪ್ರೋಸೆಸ್ P1 ಶುರುವಾಗಿದ್ದು 0 ಮಿಲಿ ಸೆಕೆಂಡ್ ಅಲ್ಲಿ, ಬಟ್ ಕಂಪ್ಲೀಟ್ ಆಗಿದ್ದೆ ಅವಾಗ 26 ಮಿಲಿ ಸೆಕೆಂಡ್ ಅಲ್ಲಿ. ಸೊ 26 ಇಸ್ ದ ಕಂಪ್ಲೀಷನ್ ಟೈಮ್. ಪ್ರೋಸೆಸ್ P2 ಸ್ಟಾರ್ಟ್ ಆಗಿದ್ದು 2 ಮಿಲಿ ಸೆಕೆಂಡ್ ಅಲ್ಲಿ, ಬಟ್ ಕಂಪ್ಲೀಟ್ ಆಗಿದ್ದೆ ಅವಾಗ 12 ಮಿಲಿ ಸೆಕೆಂಡ್ಸ್ ಅಲ್ಲಿ. ಪ್ರೋಸೆಸ್ P3 ಶುರುವಾಗಿದ್ದೆ ಅವಾಗ 4 ಮಿಲಿ ಸೆಕೆಂಡ್ಸ್, ಕಂಪ್ಲೀಟ್ ಆಗಿದ್ದು 27 ಮಿಲಿ ಸೆಕೆಂಡ್ಸ್. ಪ್ರೋಸೆಸ್ P4 ಶುರುವಾಗಿದ್ದು 8 ಮಿಲಿ ಸೆಕೆಂಡ್, ಕಂಪ್ಲೀಟ್ ಆಗಿದ್ದು 23 ಮಿಲಿ ಸೆಕೆಂಡ್. ಟರ್ನ್ ಅರೌಂಡ್ ಟೈಮ್ ಅಂತ ಅಂದ್ರೇನು, ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. 26 - 0 26, 12 - 1 is 11, 27 - 2 is 25, 23 - 3 is 20. Waiting time will be equal to turnaround time minus burst time. Turnaround time, burst time. 26 - 9 will be equal to 17. 11 - 4 will be equal to 7. 25 - 9 will be equal to 16. 20 - 5 will be equal to 15. So last 90% ಪ್ರಾಬ್ಲಮ್ ಆಯಿತು. ಉಳಿದಿರೋದೇನು, ಆವರೇಜ್ ವೇಟಿಂಗ್ ಟೈಮ್ ಮತ್ತೆ ಟರ್ನ್ ಅರೌಂಡ್ ಟೈಮ್. ಆವರೇಜ್ ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು, ಈ ಕಾಲಮ್ ಅಲ್ಲಿ ಇರುವಂತಹ ಎಲ್ಲ ವ್ಯಾಲ್ಯೂಗಳನ್ನು ಆಡ್ ಮಾಡಿ. 17 + 7 + 16 + 15 ಡಿವೈಡೆಡ್ ಬೈ ಟೋಟಲ್ 4 ಪ್ರೋಸೆಸ್ಗಳು ಇರೋದು. ಸೊ ಡಿವೈಡೆಡ್ ಬೈ 4. 15 + 16 will be 31. 31 + 7 38. 38 + 17 ಅಂದ್ರೆ 48. 55. So 55 divided by 4 is the average waiting time. ಅದೇ ರೀತಿ ನಾವು ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಯಬೇಕು ಅಂತಂದ್ರೆ ಈ ಕಾಲಮ್ ಅಲ್ಲಿ ಇರುವಂತಹ ಎಲ್ಲಾ ವ್ಯಾಲ್ಯೂಗಳನ್ನ ಆಡ್ ಮಾಡಿ. 26 + 11 + 25 + 20 ಡಿವೈಡೆಡ್ ಬೈ 4 ಪ್ರೋಸೆಸ್ಗಳಿರೋದು. ಸೊ ಡಿವೈಡೆಡ್ ಬೈ 4. ಸೊ ಆಡ್ ಮಾಡಿ. 26 + 11 is 37. 37 + 25 47. 57. 57 62. 62 + 20 is 82 ಡಿವೈಡೆಡ್ ಬೈ 4. ಆದಷ್ಟು ಸಿಂಪ್ಲಿಫೈ ಮಾಡೋದಕ್ಕೆ ಟ್ರೈ ಮಾಡಿ. 2 2s are 4, 2 4s are 8, 2 1s are 2. So 41 divided by 2 will be the average turnaround time. ಸೊ ನಾನು ಮೊದಲನೇ ಪ್ರಾಬ್ಲಮ್ ಅನ್ನ ಮಾಡೆಲ್ ಪೇಪರ್ ಅಲ್ಲಿ ಇದ್ದಂಥದ್ದನ್ನ ಸಾಲ್ವ್ ಮಾಡಿದ್ದೀನಿ. ಎರಡನೇ ಪ್ರಾಬ್ಲಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು.